ಬೌದ್ಧ ಸಮ್ಮೇಳನ ಆಚರಣಾ ಸಮಿತಿ ಕಲಬುರಗಿ ವತಿಯಿಂದ 1949 ಆಕ್ಟ್ ಅಂದ್ರೆ ಬೌದ್ಧ ಟೆಂಪಲ್ ಆಕ್ಟ್ ರದ್ದು ಮಾಡಿ ಗುತ್ತಿಗೆಯ ಮಹಾಕೃತಿ ಮಹಾವೀರ ಸಂಪೂರ್ಣ ಬೌದ್ಧರಿಗೆ ನೀಡುತ್ತಿದ್ದು ಆಗ್ರಹಿಸಿ ಇಂದು ಧಮ್ಮಘೋಷ ಪಂಚಶೀಲ ಧಮ್ಮ ಯಾತ್ರೆ ರಂಗಮಂದಿರವರೆಗೆ ನಡೀತಾ ಇದೆ. ಅದಕ್ಕಾಗಿ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧರ ಅನುಯಾಯಿಗಳೆಲ್ಲರೂ ಕೂಡ ಪ್ರತಿಯೊಬ್ಬರೆಲ್ಲರೂ ಕೂಡ ಹಿಂದಿ ಧ್ವಜ ಪಂಚಶೀಲ ಧ್ವಜ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಈ ಒಂದು ಯಾತ್ರೆ ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಸರ್ಕಾರ ಬೌದ್ಧ ಸಮ್ಮೇಳನ ಆಚರಣಾ ಸಮಿತಿ ಕಲಬುರಗಿ ವತಿಯಿಂದ 1949 ಆಕ್ಟ್ ಅಂದ್ರೆ ಬೌದ್ಧ ಟೆಂಪಲ್ ಆಕ್ಟ್ ರದ್ದು ಮಾಡಿ ಗುತ್ತಿಗೆಯ ಮಹಾಕೃತಿ ಮಹಾವೀರ ಸಂಪೂರ್ಣ ಬೌದ್ಧರಿಗೆ ನೀಡುತ್ತಿದ್ದು ಆಗ್ರಹಿಸಿ ಇಂದು ಧಮ್ಮಘೋಷ ಪಂಚಶೀಲ ಧಮ್ಮ ಯಾತ್ರೆ ರಂಗಮಂದಿರವರೆಗೆ ನಡೀತಾ ಇದೆ. ಅದಕ್ಕಾಗಿ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಬೌದ್ಧರ ಅನುಯಾಯಿಗಳೆಲ್ಲರೂ ಕೂಡ ಪ್ರತಿಯೊಬ್ಬರೆಲ್ಲರೂ ಕೂಡ ಹಿಂದಿ ಧ್ವಜ ಪಂಚಶೀಲ ಧ್ವಜ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಈ ಒಂದು ಯಾತ್ರೆ ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಸರ್ಕಾರ ಮೆರುಗು ಕೊಟ್ಟಂತಾಗುತ್ತೆ. ಇವತ್ತು ಕಲಬುರಗಿ ಜಿಲ್ಲೆಗೆ ಒಂದು ಒಳ್ಳೆಯ ಸುದಿನ, ಒಂದು ಒಳ್ಳೆಯ ಅವಕಾಶ ನಮ್ಮಲ್ಲಿರೋ ಕೂಡ. ಯಾಕೆಂತಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ನಮ್ಮ ನಡೆಯಲ್ಲಿ ಬುದ್ಧರ ಕಡೆ ಹೋಗ್ಬೇಕು ಅಂತ ಹೇಳಿ. ಬುದ್ಧ ಬಿಟ್ಟರೆ ನಮಗೆ ಪರ್ಯಾಯ ಮಾರ್ಗ ಇಲ್ಲ ಅಂತಕ್ಕಂಥದ್ದು. ಆದರೆ ನಾವೆಲ್ಲರೂ ಅದ್ರಲ್ಲಿ ನಡೀತಾ ಇದ್ದೇವೆ. ಇನ್ನಷ್ಟು ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಆ ಮಹಾಬೋಧಿ ವಿಹಾರ ಅದು ನಮ್ದು, ಅದು ನಮಗೆ ಸೇರಿದ್ದು, ಅದು ನಮಗೆ ಬರಲೇಬೇಕು ಅಂತಕ್ಕಂಥ ಒಂದು ದಿಟ್ಟ ಹೆಜ್ಜೆ ಇಟ್ಟಿರ್ತಕ್ಕಂಥ ಪೂಜ್ಯ ಬಂದಿ ವಿನಾಚಾರ್ಯರ ನಮ್ಮೆಲ್ಲರ ಬೆಂಬಲ ಸಹಕಾರ ಬಹಳ ತುಂಬಾ ಅವಶ್ಯಕವಾಗಿ ಕೂಡ. ಯಾಕೆಂತಂದಾಗ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಾವೆಲ್ಲರೂ ಮುಖ್ಯ ಕಾರಣಕರ್ತರಾಗಿದ್ದೇವೆ. ಈಗ ಈ ಮುಂದಿನ ಕಾರ್ಯಕ್ರಮವನ್ನ ಸಹೋದರಿ ಗಾಯತ್ರಿ ಅವರು ನಡೆಸಿಕೊಳ್ಬೇಕೆಂದು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. मुंबई सन 1948 ट्रस्ट अधिनियम के संघर्ष में बौद्ध समुदाय की वर्तमान स्थिति और भविष्य की दिशा पर चर्चा करना।
अब मैं एक बार फिर मंच पर विराजमान सभी मंत्री जी और साथ ही कार्यक्रम में उपस्थित हर एक बुद्ध अनुयायी को आदरणीय स्वागत करती हूँ। ಧಮ್ಮಯಾತ್ರೆ ಬೌದ್ಧ ಧಮ್ಮ ಸಮ್ಮೇಳನ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಬುದ್ಧಗಯ ಮಹಾಬೋಧಿ Suraj, you don't like this. शरणेन सत्यं पंचशीलं धम्मं याचामि अनुगं गत्वा शीलं देतमे भन्ते। ब्राह्मणों को हटाओ, महाबोधि विहार बचाओ। जय भीम जय भीम। ಇದೀಗ ಬುದ್ಧಗೀತೆ